ಅನೇಕ ಜನ ಆಗಾಗ ಆ ಭಗವಂತನನ್ನು ಕುರಿತು, ಹೋ ದೇವರೇ, ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು ಬರ್ತವೆ, ನನಗೆ ಯಾಕೆ ಇಷ್ಟೊಂದು ಕಷ್ಟಗಳನ್ನು ಕೊಡ್ತೀಯಾ ಅಂತ ಬೈಕೊಳ್ತಾ ಇರ್ತಾರೆ. ಅಂಥವರೆಲ್ಲರೂ ಕೂಡ ಒಮ್ಮೆ ಶ್ರೀಕೃಷ್ಣನ ಜೀವನವನ್ನೊಮ್ಮೆ ನೋಡಿದಾಗ ಶ್ರೀಕೃಷ್ಣನಿಗೆ ಬಂದಷ್ಟು ಕಷ್ಟಗಳು ನಮಗೆ ಬಂದಿಲ್ಲ ಅಂತ ನಮಗೆ ಸ್ವಲ್ಪ ಸಮಾಧಾನವಾಗ್ತದೆ. ಯಾಕೆ ಗೊತ್ತಾ? ಶ್ರೀಕೃಷ್ಣನಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆತ ನಗನಗ್ತಾ ತನ್ನ ಜೀವನವನ್ನ ಕಳೆದ. ಆದ್ದರಿಂದಲೇ ಆತ ದೇವರಾದ. ಶ್ರೀಕೃಷ್ಣ ಹುಟ್ಟಿದ್ದು ಜೈಲಲ್ಲಿ, ಬೆಳೆದಿದ್ದು ತನ್ನ ಸ್ವಂತ ತಂದೆ ತಾಯಿಗಳಿಂದ ದೂರವಾಗಿ ಬೆಳೆದ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ತನ್ನ 17 ವರ್ಷದ ವಯಸ್ಸಿನ ಒಳಗೆ 30 ಹತ್ಯಾ ಪ್ರಯತ್ನಗಳಿಗೆ ಗುರಿಯಾದ. ಬೆಳೆದು ದೊಡ್ಡವನಾದ ಮೇಲೆ ನರಕಾಸುರ, ಜರಾಸಂಧ, ಶಿಶುಪಾಲ, ಕಂಸ ಮೊದಲಾದ ರಾಕ್ಷಸರೊಂದಿಗೆ ಹೋರಾಡಬೇಕಾದಂತಹ ಪರಿಸ್ಥಿತಿ. ಅಷ್ಟೇ ಅಲ್ಲ, ತಾನು ರಾಜನಾಗುವ ಎಲ್ಲ ಅರ್ಹತೆ ಇದ್ದರೂ ಕೂಡ ತನ್ನ ಎಲ್ಲ ಜನರನ್ನ ಕರ್ಕೊಂಡು ಮಥುರಾದಿಂದ ದ್ವಾರಕೆಗೆ ಹೋಗಿ ಒಂದು ಸ್ವತಂತ್ರವಾದ ನಗರವನ್ನೇ ನಿರ್ಮಾಣ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ತಾನು ಯಾವುದೇ ತಪ್ಪು ಮಾಡದೇ ಹೋದರೂ ಕೂಡ ಕೌರವರ ತಾಯಿಯಾದ ಗಾಂಧಾರಿಯಿಂದ ಶಾಪಕ್ಕೆ ಗುರಿಯಾಗಬೇಕಾಗಿ ಬಂತು. ಅಷ್ಟೇ ಅಲ್ಲ, ತನ್ನ ಕಣ್ಣೆದುರೇ ತನ್ನ ಕುಟುಂಬ, ತನ್ನ ವಂಶ, ತನ್ನ ಮಕ್ಕಳು ಎಲ್ಲರೂ ಬಡದಾಡ್ಕೊಂಡು ಸಾಯೋದನ್ನ ತನ್ನ ಕಣ್ಣಾರೆಯೇ ಕಾಣಬೇಕಾದಂಥ ಕೆಟ್ಟ ಪರಿಸ್ಥಿತಿ ಶ್ರೀಕೃಷ್ಣನಿಗೆ ಎದುರಾಯಿತು. ಅಷ್ಟೇ ಅಲ್ಲ, ಮರದ ಮೇಲೆ ಮಲಗಿದ್ದಾಗ ಶ್ರೀಕೃಷ್ಣನನ್ನ ಒಬ್ಬ ಬೇಡ ಬಾಣದಿಂದ ಗುರಿಯಾಗಿಸಿ ಹೊಡೆದು ಕೆಳಗೆ ಬೀಳಿಸಿ ಕೊಂದ. ಶ್ರೀಕೃಷ್ಣ ಕೆಳಗೆ ಬಿದ್ದ ತಕ್ಷಣ ಆತನ ಪ್ರಾಣ ಹೋಯಿತು. ಆತ್ಮೀಯರೇ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಾವು ಯಾರಾದರೂ ತೀರ್ಕೊಂಡಾಗ 1 ದಿನದ ಒಳಗೆ 2 ದಿನದ ಒಳಗೆ ಮಣ್ಣು ಮಾಡ್ತಾರೆ. ಆದರೆ ಶ್ರೀಕೃಷ್ಣ ತನ್ನ ಶರೀರವನ್ನು ತ್ಯಾಗ ಮಾಡಿದ 7 ದಿನಗಳವರೆಗೆ ಶ್ರೀಕೃಷ್ಣನ ಶರೀರ ಹಾಗೆಯೇ ಇತ್ತು. ಕೊನೆಗೆ ಅರ್ಜುನ ಬಂದು 7 ದಿನಗಳ ನಂತರ ಶ್ರೀಕೃಷ್ಣನ ಶರೀರಕ್ಕೆ ಅಂತ್ಯ ಸಂಸ್ಕಾರವನ್ನ ಮಾಡ್ತಾನೆ. ತನ್ನ ಜೀವನದಲ್ಲಿ, ಇಡೀ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ಎದುರಾದರೂ ಕೂಡ ಶ್ರೀಕೃಷ್ಣ ಸದಾ ಆ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು, ಶಿವ ಹೇಗೆ ವಿಷವನ್ನ ಕಂಠದಲ್ಲಿ ಧರಿಸಿಕೊಂಡು ನಗನಗುತ್ತಾ ಇರ್ತಾನೋ ಹಾಗೆ ಕೃಷ್ಣ ತನ್ನ ಜೀವನದಲ್ಲಿ ತನಗೆದುರಾದ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡು ನಗನಗ್ತಾ ಜೀವನ ಮಾಡ್ದ. ಆದ್ದರಿಂದಲೇ ಶ್ರೀಕೃಷ್ಣ ಇವತ್ತು ನಿಮ್ಮೆಲ್ಲರಿಗೂ ಕೂಡ ದೇವರಾಗಿದ್ದಾನೆ, ಭಗವಂತನಾಗಿದ್ದಾನೆ. ಆತ್ಮೀಯರೇ, ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ. ಬರಬಾರ್ದು ಅಂದ್ರೆ ಹೇಗಿರ್ತದೆ? ಬಂದೇ ಬರ್ತವೆ. ಆದರೆ ಆ ಕಷ್ಟಗಳನ್ನ ಎದುರಿಸಿ ಬದುಕುವಂತಹ ಕಲೆಯನ್ನ ಕಲಿತು ಮನುಷ್ಯ ಬದುಕಬೇಕು.